ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಚಾನಲ್ ಗ್ರೋತ್ ಆಗಿದೆ ಆದ್ರೆ ಕ್ಯಾಟಗರಿ ಚೇಂಜ್ ಮಾಡ್ಕೊಬೋದಾ, ಕಂಟೆಂಟ್ನ ಚೇಂಜ್ ಮಾಡ್ಬೋದಾ ಅಂತ. ಓಕೆ, ಯಾಕಂದ್ರೆ ಇದು ಒಬ್ರು ಕ್ವಶನ್ ಕೇಳಿದ್ರು, ಒಬ್ರು ವಿಡಿಯೋ ಮಾಡಿದ್ದಾರೆ ಸರ್ ನೋಡಿ ಈ ತರ ಕ್ಯಾಟಗರಿ ಚೇಂಜ್ ಮಾಡ್ಕೊಬೋದಾ, ಆಮೇಲೆ ಕ್ಯಾಟಗರಿ ಮಿಕ್ಸ್ಡ್ ಕಂಟೆಂಟ್ ಮಾಡ್ಬೋದಾ, ಯಾಕಂದ್ರೆ ನಮಗೆ ಕಂಟೆಂಟ್ ಸಿಗ್ತಿಲ್ಲ ಈಗ ವಿಡಿಯೋದಲ್ಲಿ ನಮ್ಮ ಒಂದು ಟಾಪಿಕ್ ಮೇಲೆ. ಅದಕ್ಕೋಸ್ಕರ ಸ್ವಲ್ಪ ಬ್ಲಾಗ್ ಮಿಕ್ಸ್ ಮಾಡ್ತೀನಿ, ಸ್ವಲ್ಪ ಕುಕಿಂಗ್ ಮಾಡ್ತೀನಿ, ಸ್ವಲ್ಪ ರಂಗೋಲಿ ಬಿಡ್ತೀನಿ. ಈ ಥರ ಎಲ್ಲ ಹೇಳಿದ್ರು. ಈ ಥರ ಮಾಡ್ಬೋದಾ ಸರ್, ಇದ್ರ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಸರ್, ಕ್ಲಾರಿಫೈ ಕೊಡಿ ನಮಗೆ. ಯಾಕಂದರೆ ಯಾರು ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡೋದ, ನೀವಾದರೆ ಹೇಳಿದ್ರೆ ಏನಾದರೂ ಒಂದು ಮೈಂಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತೀರಾ ನೀವು. ಬಟ್ ಇದ್ರ ಬಗ್ಗೆ ಒಂದು ವಿಡಿಯೋನೂ ಕಳಿಸೋರು, ಒಬ್ರು ವಿಡಿಯೋ ಮಾಡಿದ್ದಾರೆ ನೋಡಿ, ಅವರು ದೊಡ್ಡ ಯೂಟ್ಯೂಬರೇ, ಅವರು ಕೂಡ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಈ ಥರ ಹೇಳಿದ್ದಾರೆ ಅವರು ಅಂತ ಹೇಳಿದ್ರು. ಬನ್ನಿ ಈಗ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ, ಬರೋದನ್ನು ಕೇಳೋಣ, ಆಮೇಲೆ ನಾನು ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರು ಕಳಿಸಿರೋ ವಿಡಿಯೋನೂ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಬರುತ್ತೆ ಈಗ ಚಾನಲ್ ಗ್ರೋತ್ ಆಗ್ಬಿಟ್ಟಿದೆ, ಚಾನಲ್ ಗ್ರೋತ್ ಆಗಿದೆ, ಆಲ್ಮೋಸ್ಟ್ 15,000 ಸಬ್ಸ್ಕ್ರೈಬರ್ಸ್ ಇದೆಯಾ. ಓಕೆ ವ್ಯೂಸ್. ನಿಮ್ಗೆ ಯಾರೋ ಒಬ್ರು ಹೇಳ್ತಾರೆ ಬರುತ್ತೆ, ಯಾಕೆ ಬರುತ್ತೆ ಈ ಟೆಕ್ ಚಾನಲ್ ಮಾಡಕ್ ಹೋದೆ, ಇದೇ ಚಾನಲಲ್ಲಿ ಬೇರೆ ಕ್ಯಾಟಗರಿ ಚಾಯ್ಸ್ ಮಾಡ್ಕೊಂಡು ಮಾಡು ಅಂತ. ಆ ರೀತಿ ಮಾಡ್ಬೋದಾ? ಯಾಕಂದ್ರೆ ಎಷ್ಟೋ ಹೋಗ್ತಿದೆ, ಜನ ಆಲ್ರೆಡಿ ಗುರುತಿಸಿದ್ದಾರೆ ಟೆಕ್ ವಿತ್ ಬರುತ್ತಂದ್ರೆ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಅನ್ಬಾಕ್ಸಿಂಗ್ ಅಲ್ವಾ. ಈಗ ಚೇಂಜ್ ಮಾಡ್ಬೋದಾ ನಾವು ಕ್ಯಾಟಗರಿ? ಈಗ ಫಸ್ಟ್ ಆಫ್ ಆಲ್ ತುಂಬಾ ಜನ ಏನ್ ಮಾಡ್ತಾರೆ, ಈಗ ಮೇಂಟೈನ್ ಮಾಡಕ್ಕಾಗಲ್ಲ, ಈ ತರ ಮಾಡಕ್ಕಾಗಲ್ಲ ಟಾಪಿಕ್ ಬಗ್ಗೆ ಅಂತ ಚೇಂಜ್ ಮಾಡಕ್ ಹೋಗ್ತಾರೆ. ನಾನು ನೋಡಿ ಟೆಕ್ ಫಸ್ಟ್ ಅಲ್ಲಿ ಅನ್ಬಾಕ್ಸ್ ಮಾಡ್ತಿದ್ವಿ, ಈಗ ಮಾಡ್ತಿಲ್ಲ. ಬಿಕಾಸ್ ಅದ್ರ ಜಾಸ್ತಿ ನಮ್ಗೇನೋ ವ್ಯೂಸ್ ಬರ್ತಿಲ್ಲ, ಅದ್ರಗೋಸ್ಕರ ಯೂಟ್ಯೂಬ್ ಕ್ಯಾಟಗರಿ ಹೋದೆ. ಯೂಟ್ಯೂಬ್ ಕಂಟಿನ್ಯೂ ಮಾಡ್ತಾ ಹೋಗ್ತೆ ನಾನು, ಚೆನ್ನಾಗಿ ವ್ಯೂಸ್ ಬಂದ್ರು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಎಲ್ಲ. ಮತ್ತೆ ಇನ್ನೊಂದ್ ಏನಂತಂದ್ರೆ ತುಂಬಾ ಜನ ಮಾಡ್ತಾರೆ, ಈಗ ಏನಾದ್ರು ಒಂದು ಎಜುಕೇಶನ್ ಚಾನಲ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ವ್ಲಾಗ್ಸ್ ಇಲ್ಲ ಕುಕಿಂಗ್ ವಿಡಿಯೋಸ್ ಹಾಕ್ತಾರೆ ಆ ಚಾನಲ್ಗೆ. ಅದಕ್ಕೆ ಅಂತ ಒಂದು ವಿಡಿಯೋಸ್ಗೆ ವ್ಯೂಸ್ ಬರುವುದಿಲ್ಲ. ಬಿಕಾಸ್ ನಿಮ್ಮ ಚಾನಲ್ಗೆ ಯಾವ್ದು ಬಂದಿರ್ತಾರೆ ಎಜುಕೇಶನಲ್ ಸಬ್ಸ್ಕ್ರೈಬರ್ಸ್. ಈಗ ನಂದು ಒಂದು 40 to 50% ಒಂದು ಟೆಕ್ ಸಬ್ಸ್ಕ್ರೈಬರ್ಸ್, ಮಿಕ್ಕಿದೆಲ್ಲ ಏನು ಯೂಟ್ಯೂಬ್ ಇನ್ಫಾರ್ಮೇಶನ್ ಸಬ್ಸ್ಕ್ರೈಬರ್ಸ್. ಈಗ ಯೂಟ್ಯೂಬ್ ಇಲ್ಲ ಟೆಕ್ ಬಗ್ಗೆ ಮಾಡ್ರೆ ಎರಡರಲ್ಲಿ ಯಾವ್ದೋ ಒಂದು ಹೋಗುತ್ತೆ. ಯೂಟ್ಯೂಬ್ ಬಗ್ಗೆ ಜಾಸ್ತಿ ಹೋಗುತ್ತೆ, ಟೆಕ್ ಬಗ್ಗೆ ಜಾಸ್ತಿ ಹೋಗುತ್ತಿಲ್ಲ. ಬಿಕಾಸ್ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಟಿಪ್ಸ್ ಇಂದ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬ್ ಬಂದಿರೋ ಟೆಕ್ ಇಂತ. ಈಗ ನಾನು ಸಡನ್ ಆಗಿ ಗೇಮಿಂಗ್ ಮಾಡ್ತೀನಿ, ನೋಡ್ತೀರಾ? ನೋಡೋದಿಲ್ಲ. ಏಂತ ಬಂದಿದ್ರೆ ಚಾನಲ್ಗೆ ಯೂಟ್ಯೂಬ್ ಇನ್ಫಾರ್ಮೇಶನ್ ಟೆಕ್ಗೋಸ್ಕರ. ಓಕೆ, ನೀವು ಗೇಮಿಂಗ್ ಬಗ್ಗೆ ನೋಡಕ್ ಬಂದಿಲ್ಲ, ನೀವು ಗೇಮಿಂಗ್ ಚಾನಲ್. ಓಕೆ, ಟೆಕ್ ಚಾನಲ್ ಇಲ್ಲ, ನಾವು ಯೂಟ್ಯೂಬ್ ಇನ್ಫಾರ್ಮೇಶನ್ ಟಿಪ್ಸ್ ಎಲ್ಲ ತಿಳಿಸಿ, ಅದೇ ಸಪ್ರೇಟ್ ಚಾನಲ್. ನೀವು ಸೆಪ್ರೇಟ್ ಚಾನಲ್ ಬೇಕಾದ್ರೆ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಬಟ್ ಎಲ್ಲ ಮಿಕ್ಸ್ಡ್ ಆಗಿ, ಓಕೆ, ಹೇಗೆ ಅಂತಂದ್ರೆ ಚಿತ್ರಾನ್ನ, ಮೊಸರನ್ನ, ಮತ್ತೆ ಪಲಾವು, ಪುಳಿಯೋಗರೆ ಎಲ್ಲ ಮಿಕ್ಸ್ ಮಾಡಿ ತಿಂದ್ರೆ ಹೆಂಗಿರುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ಒಂದು ಓನ್ ವ್ಯಾಲ್ಯೂ ಮತ್ತೆ ಓನ್ ಟೇಸ್ಟ್ ಇರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇದರ ಅರ್ಥ ಏನಂತ ಅಂದ್ರೆ, ಮಿಕ್ಸ್ ಕಂಟೆಂಟ್ ಮಾಡ್ರೆ ನಿಮ್ಮ ಒಂದು ಚಾನಲ್ ಏನ್ ಗ್ರೋತ್ ಆಗಿರುತ್ತೆ ಅದು ಬಿದ್ದೋಗ್ಬಿಡುತ್ತೆ, ಇಂಪ್ರೆಷನ್ ಡೌನ್ ಆಗ್ಬಿಡುತ್ತೆ. ಓಕೆ, ಜಾಸ್ತಿ ನಿಮ್ದು ವ್ಯೂಸ್ ಹೋಗೋದಿಲ್ಲ, ನೀವೇ ನಿಮ್ ಕೈಯಾರೆ ನಿಮ್ ಚಾನಲ್ನ ಡೆಡ್ ಮಾಡ್ಕೊಂತ ಇದ್ದೀರಾ ಅಂತ ಅರ್ಥ ಆಯ್ತು. ಓಕೆ, ಈ ತರ ಮಾಡಕ್ ಹೋಗ್ಬಿಟ್ಟು ಸುಮ್ನೆ ವೇಸ್ಟ್. ನೀವು ಮಾಡ್ತೀರಾ ಅಂತಂದ್ರೆ ಸೆಪರೇಟ್ ಚಾನಲ್ ಮಾಡಿ. ಓಕೆ, ನೋಡೋಲ್ಲ ಬರತ್ತಾ ಹೇಳ್ದ, ಇದು ಏನಿದ್ರು ಸಪರೇಟ್ ಆಗಿ ಚಾನಲ್ ಮಾಡ್ಕೊಳ್ಳಿ. ಗ್ರೋತ್ ಆಗಿರೋ ಚಾನಲ್ ಒಂದು ಆ ಕ್ಯಾಟಗರಿಯಿಂದಾನೇ ಗ್ರೋತ್ ಆಗಿದ್ರೆ ಆ ಕ್ಯಾಟಗರಿಲಿ ಆದಷ್ಟು ವಿಡಿಯೋ ಮಾಡಕ್ ನೋಡಿ. ಓಕೆ, ಓಕೆ, ಆ ಬಿಟ್ಟು ನೀವು ಬೇರೆ ಮಿಕ್ಸರ್ ಮಾಡಕ್ ಹೋದಾಗ ನಿಮ್ಮ ಒಂದು ಚಾನಲ್ ಗ್ರೋತ್ ಕೆಳಗೆ ಬಿದ್ದೋಗ್ಬೋದು. ಓಕೆನಾ? ಬನ್ನಿ ಈಗ ಅವರು ಒಂದು ವಿಡಿಯೋ ಕಳಿಸಿದ್ರು, ಅವರ ಒಬ್ರದ್ದು ವಿಡಿಯೋ. ಇಲ್ಲಿ ನಾನು ಒಟ್ಟಿಗೆ 2 ವಿಡಿಯೋ ಹೇಳ್ತೀನಿ, ಏನೇನು ಮಾಡಿದ್ವಿ ಏನೇನಾಗಿದೆ ಅಂತ. ಅವ್ರ ಚಾನಲ್ ಬಂದು ನಾಗವೇಣಿ ಆಚಾರಿ ಕಿಚನ್ ಅಂತ. ಓಕೆ, ಅವರೊಂದು ವಿಡಿಯೋ ಮಾಡಿದ್ದಾರೆ 1 year ಬ್ಯಾಕ್. ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಕಮೆಂಟ್ ಆಗಿದ್ದಾರೆ, ಹಳಬ್ರು ಇದಾರಲ್ಲ, ಹಳಬ್ರೆಲ್ಲ ಕಮೆಂಟ್ ಆಗಿದ್ದಾರೆ, ಯೂಟ್ಯೂಬ್ ಫ್ರೆಂಡ್ಸ್ ತುಂಬಾನೇ ಮೋಸ ಮಾಡಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ. ಅವರು ಎಷ್ಟು ಮೋಸ ಮಾಡಿರೋ ಗೊತ್ತಾ ಅಂತ. ಆ ವಿಡಿಯೋ ನಾನು ಪೂರ್ತಿ ನೋಡಿದೆ, ನಿಮ್ಗೂ ಬೇಕಾದ್ರೆ ಹೋಗಿ ಹೇಳಿದ್ನಲ್ಲ, ಆ ಚಾನಲ್ ಹೋಗ್ಬಿಟ್ಟು ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾಗವೇಣಿ ಕಿಚನ್ ಅಂದ್ಬಿಟ್ಟು ನೀವು ಆ ವಿಡಿಯೋ ಒಂದು ಕ್ಲಿಕ್ ಕೊಟ್ಬಿಟ್ಟು ನೋಡಿದ್ರೆ ಅವರು ವಿಡಿಯೋ ಮಾಡಿದ್ದಾರೆ. ಓಕೆನಾ? ಈಗ ಸ್ಟಾಪ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಓಕೆನಾ? ಹೇಳಿದನ ನಾಗವೇಣಿ ಆಚಾರಿ ಕಿಚನ್ ಅಂತ. ಇವ್ರಿಗೆ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ ಅಂದ್ರೆ ಆಲ್ಮೋಸ್ಟ್ ಚಾನಲ್ ಸಬ್ಸ್ಕ್ರೈಬರ್ಸ್ 4,46,000 ಸಬ್ಸ್ಕ್ರೈಬರ್ಸ್ ಇದಾರೆ. ಓಕೆನಾ? ಇವ್ರು ಏನ್ ಮಾಡಿದ್ರು, ಇಲ್ಲಿ ಏನ್ ವಿಡಿಯೋದಲ್ಲಿ ಹೇಳಿದ್ರೆ ಅಂತ ನಮ್ಮವ್ರು ಯಾಕೆ ಕಮೆಂಟ್ ಹಾಕಿದ್ರು, ಏನ್ ವಿಷಯ ಇದು, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಂದ್ರೆ ಇವ್ರು ಹೇಳ್ತಾರೆ, ಯಾರೋ ಇಬ್ರು ಹೆಂಡತಿ ಗಂಡ ಇದ್ರು, ನನ್ಗೆ ಹೇಳಿದ್ರು ನನ್ನ ಚಾನಲ್ ಚೆನ್ನಾಗಿ ಹೋಗ್ತಾ ಇತ್ತು, ಅವ್ರು ಇನ್ನೊಂದು ಚಾನಲ್ ಮಾಡ್ಕೊ ಅಂತ ಹೇಳಿದ್ರು. ನಾನು ಇನ್ನೊಂದು ಚಾನಲ್ ಮಾಡ್ಕೊಂಡೆ ಅಂತ ಇನ್ನೊಂದು ಚಾನಲ್ ಮಾಡ್ಕೊಂತ ಇದ್ರು. ಓಕೆನಾ? ಆ ಚಾನಲ್ ಹೆಸರು ಕೂಡ ನಿಮ್ಗೆ ಹೇಳ್ತೀನಿ. ಓಕೆ, ನೋಡಿ, ಕೇಳೋದು ಎಷ್ಟು ಸೂಕ್ತ, ಎಷ್ಟು ಇದಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅವ್ರದ್ದು ಇನ್ನೊಂದು ಚಾನಲ್ ಹೆಸರು ನಾಗವೇಣಿ ಆಚಾರಿ. ನೋಡಿ, ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ, ನಾಗವೇಣಿ ಆಚಾರಿ ಲೈಫ್ ಸ್ಟೈಲ್ ರೆಸಿಪಿ ಅಂತ ಮಾಡ್ಕೊಂಡಿದ್ದಾರೆ. ಫಸ್ಟ್ ಲೈಫ್ ಸ್ಟೈಲ್ ಅಂತ ಇತ್ತು, ಈಗ ರೆಸಿಪಿ ಸೇರಿಸ್ಕೊಂಡಿದ್ದಾರೆ. 74,500 ಅದು ಕೂಡ ಸಬ್ಸ್ಕ್ರೈಬರ್ಸ್. ಆಲ್ರೆಡಿ 1 year ಬ್ಯಾಗೆ ಸ್ಟಾಪ್ ಮಾಡಿದ್ದಾರೆ. ಏನಕ್ಕೆ ಅಂತ ಆ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಏನಾಗಿದೆ ಅಂದ್ರೆ ಇಲ್ಲಿ
ಅವರು ಹೇಳಿದ್ರಂತೆ ಒಬ್ರು ಗಂಡ ಹೆಂಡತಿ ಭರತ್, ಹಾ ಈ ಚಾನಲ್ ನ ಗ್ರೋತ್ ಆಗ್ತಿದೆ ಚೆನ್ನಾಗಿ, ಬಟ್ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡ್ಬಿಡ್ತಾರೆ ಚಾನಲ್, ಯಾವ್ದು ಪರ್ಮನೆಂಟ್ ಅಲ್ಲ, ಯಾವ್ದು ಇನ್ನೊಂದು ಒಂದು ಬೇಸಿಕ್ ಆಗಿ ಒಂದು ಚಾನಲ್ ಇಟ್ಕೊಳ್ಳಿ ಅಂದಿದ್ದಾರೆ. ಓಕೆ ನಾಟ್ ಬ್ಯಾಡ್, ನಮ್ಗೇನು ಸರಿ ಅಲ್ವಾ ಭರತ್, ಏನ್ ಹೌದು, ಮೋಸ ಇಲ್ಲ. ಸರಿನೇ. ಇನ್ನೊಂದು ಚಾನಲ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಅವರು ಹೇಳಿದ್ನಲ್ಲ ಲೈಫ್ ಸ್ಟೈಲ್ ಅಂತ ಹೇಳಿ ಇಟ್ಕೊಂಡ್ರು, ನಾಗವೇಣೇಶ್ವರಿ ಲೈಫ್ ಸ್ಟೈಲ್ ಅಂತ. Okay. ಅದು ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ, ಅದು ಕೂಡ ಮಾನಿಟೈಸೇಷನ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಓಹೋ. ಅವ್ರು ಏನ್ ಮಾಡ್ರಂತೆ, ಈ ಚಾನಲ್ ಚೆನ್ನಾಗಿ ಹೋಗ್ತಿದೆ ಅಂತ ಈ ಚಾನಲ್ ಮೇಲೆ ಫೋಕಸ್ ಬಿಟ್ಬಿಟ್ರಂತೆ. ಹಾ ಇವರು ಮತ್ತೆ ರೇಖಾ ಮತ್ತೆ ಇನ್ನೊಬ್ರು ಯಾರೋ ಚಾನಲ್ ಹೇಳಿದಾರಪ್ಪ, ಆ ಒಂದು ಚಾನಲ್ ಎಲ್ಲ ಜೊತೆಲಿ ಮಾಡ್ತಿದ್ರು, ಏನೋ ಪಾಕಶಾಲೆ ಏನೋ, ಹಾ ಓಕೆ, ಇವರೆಲ್ಲ ಜೊತೆಲಿ ಮಾಡ್ತಿದಾರಂತೆ. ಓಕೆ, ಅವಾಗ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ ಇವ್ರ ಚಾನಲ್, ಲಕ್ಷ್ಮೀ ಪಾಕಶಾಲೆ. ಓಕೆನಾ, ಅದು ಕೂಡ ತೋರಿಸ್ತೀನಿ ಚಾನಲ್ ನಿಮ್ಗೆ. ಲಕ್ಷ್ಮೀ ಪಾಕಶಾಲೆ ಅವರೆಲ್ಲ ಇವರು ಒಂದೇ ಒಟ್ಟಿಗೆ ಪೈಪೋಟಿ ಮೇಲೆ ವಿಡಿಯೋಗಳು ಮಾಡ್ತಿರಂತೆ. ಇವ್ರ ತಪ್ಪರೆ ಅವ್ರದ್ದು, ಅವ್ರ ತಪ್ಪರೆ ಇವ್ರದ್ದು ಹೋಗ್ತಿತ್ತಂತೆ. ಬಟ್ ಇವ್ರು ಏನ್ ಮಾಡ್ರು, ಆ ಚಾನಲ್ ಫೋಕಸ್ ಮಾಡೋದ್ರಿಂದ ಈ ಚಾನಲ್ ಬಿಟ್ಬಿಟ್ಟಿದ್ದಾರೆ ಗ್ರೋತ್ ಆಗೋದು. ಓಕೆನಾ, ಅಲ್ಲೇನಾಗಿದೆ, ಈ ಚಾನಲ್ ಬಿದ್ದೋಗ್ಬಿಟ್ಟಿದೆ, ಸ್ವಲ್ಪ Okay. ವ್ಯೂಸ್ ಎಲ್ಲ ಡೌನ್ ಆಗಿದೆ. ಇವ್ರ ಚಾನಲ್ ಈ ಕಡೆ ಹೊಲ್ಟಾಗ್ಬಿಟ್ಟಿದೆ, ಯಾರ್ದೋ ಲಕ್ಷ್ಮೀ ಪಾಕಶಾಲೆ ಅನ್ನೋದು ಹೊಲ್ಟಾಗ್ಬಿಟ್ಟಿದೆ ಅಂತೆ ಮುಂದಕ್ಕೆ. ಅದಕ್ಕೆ ಇವರು ಬೈಕೊಂಡಿದ್ದಾರೆ ಈ ಎಂತಿ ಗಂಟೆಗೆ, ಇವರಿಂದ ತಾನೇ ಚಾನಲ್ ಗೊತ್ತಾಗಿಲ್ಲ, ಇದು ಮೋಸ ಮಾಡಿದ್ರು, ಈ ತರ ಮಾಡಕ್ ಹೋಗ್ಬೇಡಿ, ಎಲ್ಲಾನು ಒಂದೇ ಮಿಕ್ಸ್ಡ್ ಅಲ್ಲಿ ಮಾಡಿ ಅಂತ. ಈಗ ಮಿಕ್ಸ್ಡ್ ಮಾಡ್ತಾ ಇದಾರೆ, ಅವ್ರ ಚಾನಲ್ ಅಟ್ರ ಫ್ಲಾಪ್ ಆಗಿದೆ. ಎಲ್ಲ ಮಿಕ್ಸ್ಡ್ ಕಂಡು ಬ್ಲಾಗು ಇದರಲ್ಲೇ, ಈ ವಿಡಿಯೋದಲ್ಲಿ ಅದೇ ಹೇಳ್ತಾರೆ. ಕಮೆಂಟ್ ಆಗಿದ್ರೆ ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೋಗಿ ಕಮೆಂಟ್ ಹಾಕಿದಾಗ ಎಲ್ಲ ಮಿಕ್ಸ್ಡ್ ಮಾಡ್ಬೋದಾ ಮೇಡಮ್, ಎಲ್ಲ ಮಿಕ್ಸ್ಡ್ ಮಾಡ್ಬೋದು ಮಾಡಿ ಅಂತ ಇವರು ಟಿಪ್ಸ್ ಕೊಟ್ಟಿದ್ದಾರೆ. ಬಟ್ ಇವ್ರ ಚಾನಲ್ ಗ್ರೋತ್ ಆಗ್ತಾ ಇಲ್ಲ, ವ್ಯೂಸೇ ಹೋಗ್ತಿಲ್ಲ. ಇವರು ಒಂದು ತಿಂಗಳಾಗಿದೆ ವಿಡಿಯೋ ಹಾಕಿ, ಈ ತರ ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಚಾನಲ್ ಗ್ರೋತ್ ಆಗಿರೋದು ಏನಿರೋದು, ಇವ್ರ ಕುಕಿಂಗ್ ಚಾನಲ್ ಅಂತ ಹಾ ಚಾನಲ್ ಕುಕಿಂಗ್ ಚಾನಲ್ ಮಾಡಿದ್ರೆ ಅವ್ರು ಹೇಳಿದ್ರೆ ತಪ್ಪಿಲ್ಲ ಎಂತಿಕೊಂಡು ಅಲ್ವಾ ಭರತ್. ಹೌದು, ಈಗ ಆಕ್ಚುಲಿ ಹೇಳಿದ್ರೆ ಭರತ್ 3ನೇ ಚಾನಲ್ ಮಾಡಿಸಿದಂಗೆ ಅಪ್ಲೈ ಮಾಡ್ತಾ ಇದ್ದಾನೆ ಇವತ್ತು. ಓಕೆನಾ, ಈಗ ವಿಡಿಯೋ ಆದ್ಮೇಲೆ ಹೋಗಿ ಅಪ್ಲೈ ಮಾಡಬೇಕು. ಹೌದು, ಅಪ್ಲೈ 3ನೇ ಚಾನಲ್ ಅರ್ಥ ಮಾಡ್ಕೊಳ್ಳಿ. ಈ ಶುದ್ಧ ಹುಡುಗ 9ನೇ ಕ್ಲಾಸ್ ಹುಡುಗ 3 ಚಾನಲ್ ಮೇಂಟೈನ್ ಮಾಡ್ತಾರೆ. ನಿಮ್ಗೆ ಫಸ್ಟ್ ಮೇಂಟೈನ್ ಮಾಡೋ ಶಕ್ತಿ ಇದೆಯಾ? ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ಚಾನಲ್ ಮಾಡೋದಲ್ಲ, ಫಸ್ಟ್ ನಿಮ್ಗೆ ಟೈಮ್ ಇದೆಯಾ ಆ 2 ಚಾನಲ್ ಮೇಂಟೈನ್ ಮಾಡಕ್ಕೆ ಅಲ್ವಾ ಭರತ್? ಮಾಡಿ. ಇಲ್ವಾ, ಅವನ್ ಚಾನಲ್ ಫೋಕಸ್ ನಿಮ್ದೇನಿತ್ತು? ಅಲ್ಲೂ ಏನ್ ಮಾಡಿದ್ರು, 1-2-3 ಬ್ಲಾಗ್ ತರ ಮಾಡಿದ್ರೆ ಆ ಚಾನಲ್ ಲೈಫ್ ಸ್ಟೈಲ್ ಅಲ್ಲಿ. Okay. ಆಮೇಲೆ ಏನ್ ಮಾಡಿದ್ರೆ ಮತ್ತೆ ಅದ್ರಲ್ಲೂ ರೆಸಿಪಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಮತ್ತೆ ಅದ್ರಲ್ಲೂ ರೆಸಿಪಿ ಮಾಡಿದ್ರೆ. ಅವ್ರಿಗೆ ಮೇನ್ ಕಾನ್ಸೆಪ್ಟ್ ಇದ್ದಿದೆ ಅಡ್ಗೆ. ಹೌದು, ಅಡ್ಗೆ ಮೇಲೆ ಬಿಟ್ಟು ಅವ್ರಿಗೆ ಬೇರೆ ಕಡೆ ವಿಡಿಯೋ ಮಾಡಕ್ ಅಷ್ಟೊಂದು ಫೋಕಸ್ ಇಲ್ಲ ಅವ್ರಿಗೆ. ಓಕೆ, ಯಾರಿಗೆ ನಾಗಾವೇರಿ ಆಚಾರ್ಯ ಅವ್ರಿಗೆ. ಅದ್ರಿಂದ ಏನ್ ಮಾಡಿದ್ರೆ ಮತ್ತೆ ಅದ್ರಲ್ಲೂ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಓಕೆ, ಆ ಚಾನಲ್ ಡಲ್ ಆಗಿದೆ, ಬಿಟ್ಬಿಟ್ಟಿದ್ದಾರೆ. ಇವ್ರಿಗೆ ಏನಾಯ್ತು, ಇಲ್ಲೂ ಮಿಕ್ಸ್ಡ್ ಮಾಡಿಬಿಟ್ಟಿದ್ದಾರೆ ಕಂಟೆಂಟ್. Okay. ಇಲ್ಲೂ ಬ್ಲಾಗು ಅವ್ರದ್ದು ಬ್ಲಾಗ್ ಎಲ್ಲ ಹೋಗ್ತಿದೆಯಲ್ಲ ಅಂತ ಬ್ಲಾಗ್ ಮಾಡೋದು, ಆಮೇಲೆ ಕುಕಿಂಗ್ ಮಾಡೋದು, ಆಮೇಲೆ ಅದೇ ಬ್ಲಾಗ್ಗಳು ಅದು ಇದು ತೋರಿಸೋದು, ಆ ತರ ಎಲ್ಲ ಒಂಥರ ಮಿಕ್ಸ್ಡ್ ಕಂಟೆಂಟ್. ಆಮೇಲೆ ಟೂರ್ಗೆ ಹೋಗೋದು, ಟೂರ್ ಬ್ಲಾಗ್ ಎಲ್ಲ ಮಾಡೋದು, ಈ ತರ ಮಾಡಿದ್ರೆ ಕೆಲವೊಂದು ವಿಡಿಯೋ ಹಿಟ್ ಆಗಿದೆ, ಕೆಲವೊಂದು ಫ್ಲಾಪ್ ಆಗಿದೆ. ಇಲ್ಲಿ ಏನ್ ಮಾಡ್ಬೇಕಾಯ್ತು ಅವರು, ನಮ್ಗೆ ಶಕ್ತಿ ಇದ್ರೆ ಆ ಒಂದು ಏನು ಕುಕಿಂಗ್ ವಿಡಿಯೋ ಏನ್ ಮಾಡೋದು ದೊಡ್ಡ ವಿಷಯ. ಅಡ್ಗೆ ಮಾಡ್ತಾ ಇರ್ತೀವಿ ನಾವು, ಸ್ಪೆಷಲ್ ಆಗಿ ಅಡ್ಗೆ ಮಾಡ್ಬೇಕು ಕುಕಿಂಗ್ ಅಲ್ಲಿ ಅಲ್ವಾ ಬರ. ಹೌದು, ಸ್ಪೆಷಲ್ ನಾರ್ತ್ ಸೌತ್ ಎಲ್ಲ ಇದೆ. ನಾವೆಲ್ಲ ಸಬ್ಸ್ಕ್ರೈಬರ್ಸ್ ನ ಹಿಡಿಬೇಕಾದ್ರೆ ಎಲ್ಲಾ ತರ ವಿಡಿಯೋಗಳು ಮಾಡಿದ್ರೆ ಎಲ್ಲಾ ತರ ಸಬ್ಸ್ಕ್ರೈಬರ್ಸ್ ನಮ್ಗೆ ಸಿಗ್ತಾರೆ ಕುಕಿಂಗ್ ಅಲ್ಲಿ. ಆಲ್ರೆಡಿ ಇವ್ರದ್ದು ಎಷ್ಟು ಆಲ್ಮೋಸ್ಟ್ 2.5 ಲಕ್ಷ ಸಬ್ಸ್ಕ್ರೈಬರ್ಸ್ ಮೇಲೆ ಇತ್ತು, 2.5 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ಸ್. ಆವಾಗ ಇವ್ರಿಗೆ ತಪ್ಪು ಮಾಡಿರೋದು. ಓಕೆ, 2-3 ವರ್ಷ ಹಿಂದೆ ಇವ್ರು ಏನ್ ಮಾಡೋದಾಯ್ತು, ಅದ್ರಲ್ಲಿ ಬ್ಲಾಗ್ ಮಾಡ್ಕೊಂಡ್ರೆ ಅದ್ರಲ್ಲಿ ಅದಾಗ ಅದು ಹೋಗ್ತಾ ಇತ್ತು. ಅದನ್ನು ಕುಕಿಂಗ್ ಹಾಕಿ ವಿಡಿಯೋ ಅದನ್ನೂ ಹಾಳು ಮಾಡ್ಕೊಂಡ್ರು, ಇಲ್ಲಿ ಬ್ಲಾಗ್ ಹಾಕಿ ಇಲ್ಲೂ ಹಾಳು ಮಾಡ್ಕೊಂಡ್ರು. ಓಕೆ, ಯಾರೋ ಹೇಳಿದ್ರು ಅಂತ ಅವ್ರೇನ್ ತಪ್ಪೇನ್ ಹೇಳಿಲ್ಲ ನನ್ನ ಪ್ರಕಾರ ಅಲ್ವಾ ಭರತ್? ಹೌದು, ತಪ್ಪೇಳಿಲ್ಲ. ಶಕ್ತಿ ಇತ್ತು ಅಂದ್ರೆ ನೀವು ಮಾಡ್ಬೇಕು, ಶಕ್ತಿ ಇಲ್ಲ ಅಂದ್ರೆ ಬೇರೆ ಮಾತು ಯಾಕೆ ಹೇಳ್ತೀರಾ? ಇಲ್ಲ ಇದೊಂದೇ ಚಾನ್ಸ್ ಸಾಕು ನಂಗೆ, ಅದೆಲ್ಲ ಬೇಡ, ನಾನು ಕುಕಿಂಗ್ ಬಿಟ್ರೆ ಬೇರೆ ಬರಲ್ಲ. ನಿಮ್ಮ ಒಂದು ಏನಿರುತ್ತೆ ಬುದ್ಧಿವಂತಿಕಿಂತ ನೀವು ಮಾಡ್ಬೇಕು. ನೀವು ಮಾಡಿದಿರಾ, ಅದು ಕೂಡ ಗ್ರೋತ್ ಆಗಿದೆ. ಅವರು ಅದ್ರಲ್ಲೂ ಡಾಲರ್ ತಗೊಂಡಿದ್ದಾರೆ, ಅದೇನು ಮೋಸ ಆಗಿಲ್ಲ. ಬಟ್ ಏನ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಕುಕಿಂಗ್ ಬಿಟ್ಟು ಹೋಗಕ್ ಮನ್ಸಿಲ್ಲ, ಅವ್ರದೆಲ್ಲ ಇಟ್ಟಾಗ್ಬಿಡ್ತು, ಪಾಕಶಾಲೆ ಅನ್ನೋದೆಲ್ಲ ಹೊಲ್ಟೋಗ್ಬಿಡ್ತು ಮುಂದಕ್ಕೆ, ಇವ್ರದ್ದು ಹೋಗ್ಲಿಲ್ಲ. ಓಕೆ, ನೋಡಿ ಈ ರೀತಿ ತಪ್ಪು ಮಾಡಬೇಡಿ, ಅರ್ಥ ಆಯ್ತಾ? ನಿಮ್ ಫಸ್ಟ್ ಶಕ್ತಿ ಇದ್ರೆ ಮಾಡಿ ಅಲ್ವಾ ಭರತ್? ಶಕ್ತಿ ಇಲ್ಲ ನೋಡಿ, 3 ಚಾನಲ್ ಮಾಡ್ತಾ ಇದ್ದೇನೆ ನಾನು, 3 ಚಾನಲ್ ಮೇಂಟೈನ್ ಮಾಡ್ತಿದ್ದೀನಿ. ಓಕೆ, ಟೋಟಲ್ 8 ಚಾನಲ್ ಇದೆ, ನಾನು 2 ಚಾನಲ್ ಮೇಂಟೈನ್ ಮಾಡ್ತಿದ್ರೆ 8 ಚಾನಲ್ ಆಯ್ತು, 3 6 + 2 ನಾವು ಮಾಡ್ತಾ ಇದೀವಿ ಇಡೀ ಮನೆಯಲ್ಲ ಕುತ್ಕೊಂಡು. ಯಾಕಂದ್ರೆ ನಮ್ಗೆ ತರಕಾರಿ ಮರ 20,000-30,000 ಸಿಗುತ್ತೆ ತಿಂಗಳಿಗಷ್ಟೇ. ತಿಂಗಳೆಲ್ಲ ಅದು ಒಂದ್ಸರಿ ಮಳೆ ಬಂತು ಅಂದ್ರೆ, ಇಲ್ಲ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅದು ಕೂಡ ಲಾಸ್ ಆಗುತ್ತೆ ನಮ್ಗೆ. ಅರ್ಥ ಆಯ್ತು? ಇದ್ರಲ್ಲಿ ಲಾಸೇ ಇಲ್ಲ ನಮ್ಗೆ ಯೂಟ್ಯೂಬ್ ಅಲ್ಲಿ. ಒಂದ್ಸರಿ ಬಂಡವಾಳ ಹಾಕ್ಬಿಟ್ಟಿದೀವಿ ನಾವು ಎಲ್ಲದಕ್ಕೂ, ಅರ್ಥ ಆಯ್ತಾ? ಇನ್ನೇನು ನಮ್ ತಲೆ ಉಪಯೋಗಿಸ್ಬೇಕು, ಕಂಟೆಂಟ್ ಮಾಡ್ಬೇಕು, ವಿಡಿಯೋ ಮಾಡ್ಬೇಕು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ, ಅದೇ ನಮ್ ಕೆಲಸ. ಏನ್ ಲಾಸ್ ಇಲ್ಲ, ಇಂಟರ್ನೆಟ್ ಇದ್ರೆ ಸಾಕು, ನಮ್ ಕರೆಂಟ್ ಇದ್ರೆ ಸಾಕು, ಇದೇ ನಮ್ ಬಂಡವಾಳ. ಅರ್ಥ ಆಯ್ತಾ? ತಲೆ ಇರ್ಬೇಕು ಮಾಡಕ್ ವಿಡಿಯೋ. ನಮ್ಗಿದೆ, ನಾವು ಉಪಯೋಗಿಸ್ತಿದೀವಿ, ಮಾಡ್ತಾ ಇದೀವಿ. ಬರುತ್ತೆ ನೋಡಿ 3ನೇ ಚಾನಲ್ ಮಾಡಿಸಿ ಆದ್ಮೇಲೆ ನಮ್ಗೆ ಅದ್ರ ಬಗ್ಗೆನೇ ವಿಡಿಯೋ ಬರುತ್ತೆ. ಆಗ್ಲೇ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡ್ತು ಬರುತ್ತೆ ನೋಡಿ. ಸ್ಕೂಲ್ ರಜದಲ್ಲಿ ಒಂದು ಚಾನಲ್ನ ರೆಡಿ ಮಾಡಿ ಇಟ್ಬಿಟ್ಟು ಆಗ್ಲೇ ಬರುತ್ತೆ. ಅದನ್ನ ಮೇಂಟೈನ್ ಮಾಡ್ತೀನಿ ಪಾಪ, ಯಾಕಂದ್ರೆ ನೀವು ತುಂಬಾ ಕಷ್ಟ ಪಡ್ತೀರಾ. ಸ್ಕೂಲ್ ಫೀಸ್ ಎಲ್ಲ ನೋಡ್ದ ಅವ್ನಿಗೆ ಅರ್ಧ ಆಯ್ತು, ಇಲ್ಲ ನಾನು ಸಾಥ್ ಕೊಡ್ತೀನಿ, ಬೆಳಗ್ಗೆ 5 ಗಂಟೆಗೆ ಒಂದು ವಿಡಿಯೋ ಮಾಡ್ಬಿಟ್ಟು ಹೋಗ್ತೀನಿ. ಇನ್ನೊಂದು ಚಾನಲ್ ಮೇಂಟೈನ್ ಮಾಡಿದೆ, ಇದು ವಾರಕ್ಕೆ 2 ಚಾನಲ್ ಮಾಮೂಲಿ ಮಾಡೋಣ ಅಂತ ಅವ್ನಿಗಿತ್ತು. ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ನಿಗೆ ಇದೆ ಅಲ್ವಾ ಭರತ್? ನಾನು ಮಾಡೇ ಮಾಡ್ತೀನಿ, ನನ್ಗೆ ಮಾಡೋ ಶಕ್ತಿ ಇದೆ, ನಿಮ್ಗೆ ಸಾಥ್ ಕೊಡ್ತೀನಿ ಅನ್ನೋದು ಅವ್ನು ಮಾಡ್ದ.
ಆ ರೀತಿ ನಿಮಗಿದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಮಿಕ್ಸ್ಡ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕುಕಿಂಗ್ ನೋಡೋದು ಬ್ಲಾಗ್ ಹಾಕಿದಾಗ ಅವ್ರಿಗೆ ಬೋರ್ ಅನ್ಸುತ್ತೆ, ಅವ್ರಿಗೆ ಟಚ್ ಮಾಡಲ್ಲ. ತೋರಿಸೋದೇ ಫಸ್ಟ್ ಅವ್ರಿಗೆ ವಿಡಿಯೋ, ಯಾರಿಗೆ ಕುಕಿಂಗ್ ವಿಡಿಯೋ ನೋಡೋರಿಗೆ ತೋರಿಸುತ್ತೆ, ಸಬ್ಸ್ಕ್ರೈಬರ್ಸ್ಗೆ 3 ಲಕ್ಷ ಇದ್ದವ್ರಿಗೆ. ಅವ್ರು ಇಷ್ಟ ಇಲ್ಲ ಅಂದಾಗ ಚಾನಲ್ ಏನಾಗುತ್ತೆ, ಅದು ಡೆಡ್ ಆಗ್ತಾ ಹೋಗುತ್ತೆ. ಇವತ್ತು ಚಾನಲ್ ಡೆಡ್ ಹಾಕಿ ನಾಗಮಣಿ ಆಚಾರ್ಯ ಅವ್ರಿಗೆ ಅವ್ರ ಕೈಲಿ ಮಾಡ್ಕೊಂಡಿರೋ ತಪ್ಪು. ಅವ್ರು ಯಾರೋ ಗಂಡ ಅಂತ ಹೇಳಿದ್ರು ಅಂತಲ್ಲ, ತಪ್ಪು ಮಾಡಿಲ್ಲ. ಅರ್ಥ ಆಯ್ತಾ? ಅವ್ರ ಶಕ್ತಿ ಇದ್ರೆ ಅದ್ರಲ್ಲಿ ಬ್ಲಾಗ್ ಮಾಡ್ಬೇಕಾಗಿತ್ತು, ಇದ್ರಲ್ಲಿ ಕುಕಿಂಗ್ ಮಾಡ್ಬೇಕಾಗಿತ್ತು. 2 ಚಾನಲ್ ಇವತ್ತವರೆಗೂ ಉಳಿಸ್ಕೊಂಡಿರೋರು. ಇದೊಂದು 8-10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರು, ಅದ್ರೊಂದು 3-4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರು. 2 ಚಾನಲ್ ಅದ್ರಲ್ಲಿ ಒಂದು $200, ಇದ್ರಲ್ಲಿ ಒಂದು $200, ತಿಂಗಳಿಗೆ $400-500, ಅಂದ್ರೆ ತಿಂಗಳಿಗೆ $50,000-60,000 ಕಣ್ಣು ಮುಚ್ಕೊಂಡು ದುಡಿಬೋದಾಗಿತ್ತೀವಿ. ಈ ಅಮ್ಮ ನಿಜ ಹೇಳ್ತೀನಿ, ಆರಾಮಾಗಿ ದುಡಿಬೋದಾಗಿತ್ತು. ಇವ್ರ ತಪ್ಪಿದು, ಅವ್ರದ್ದೆಲ್ಲ ತಪ್ಪು. ನಿಜ ಹೇಳ್ತೀನಿ, ನಾವು 8 ಚಾನಲ್ ಮಾಡಿದೀವಿ. ನಿಜ ಹೇಳ್ತೀನಿ, ಭರತಂತ್ರ ಹುಡುಗರೆಲ್ಲ USA ಚಾನಲ್ ಎಷ್ಟೆಷ್ಟು ಮಾಡ್ಬಿಟ್ಟು ಲಕ್ಷ ರೂಪಾಯಿ ದುಡಿತಿದ್ದಾರೆ 3-4 ಚಾನಲ್ಗಳು ಮಾಡ್ಕೊಂಡು. ಅರ್ಥ ಆಯ್ತಾ? ನಾವೆಲ್ಲ ನೋಡ್ತಾ ಇದೀವಿ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಏನ್ ಚಾನಲ್ ಮಾಡ್ರೆ ಹೋಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ವಿಡಿಯೋ ಮಾಡ್ತಿರೋದು. ಈ ರೀತಿ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡಿ. ಆಮೇಲೆ ಅಷ್ಟೆಲ್ಲ ಇವ್ರು ಹೇಳಿದ್ರು, ನಾನು ಲಕ್ಷ್ಮೀ ಪ್ರಕಾಶ್ ನಾನು ಒಂದೇ ಸತಿ ಹೋಗ್ತಾ ಇದ್ದು ಅಂತ. ನೋಡಿ, ಅವ್ರದ್ದು ವ್ಯೂಸೇ ಇಲ್ಲ. ನೋಡಿ ಭರತ್, ವ್ಯೂಸೇ ಇಲ್ಲ. ಎಷ್ಟು ಸಬ್ಸ್ಕ್ರೈಬರ್ಸ್ ಗೊತ್ತಾ ಇರೋದು? 1.83 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಅಲ್ಲಿಗೆ ಆಲ್ಮೋಸ್ಟ್ ಇಷ್ಟಿರೋದಲ್ಗೆ 18 ಲಕ್ಷನ, ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿದ್ರೆ ಹೋಗ್ತಾನೆ ಇಲ್ಲ. ಓಕೆನಾ? ಇವತ್ತು ನೋಡಿ ಏನ್ ಹೇಳ್ತೀನಿ ಅಂದ್ರೆ, ಕುಕಿಂಗ್ ಚಾನಲ್ ಅದಕ್ಕೆ ನಾ ಹೇಳಿದ್ದು, ತುಂಬಾ ಪೈಪೋಟಿಗಳಾಗೋಯ್ತು. ಎಲ್ಲಾ ಲೇಡೀಸು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾರಿಗೆ ಅಂತ ನೋಡ್ತಾರೆ, ಈಗ ಒಂದು ಜಾಗದಲ್ಲಿ ಅಂಗಡಿ ಇರುತ್ತೆ ಬರತ್, ಇಲ್ಲಿ ತುಂಬಾ ಜನ ಬಂದು ಅಂಗಡಿ ಹಾಕೊಂಡ್ಬಿಟ್ರು. ಈ ಮನೆ ಇರೋದೇ 100 ಮನೆಯಲ್ಲಿ, 100 ಮನೇಲಿ 20 ಅಂಗಡಿ ಆಗಿದೆ. ಆ 80 ಮನೆಗ ಯಾರ ತಗೊಬೇಕು? ಒಂದ್ ದಿವಸ ಅವ್ರ ತಗೊಂತಾರೆ, ಒಂದ್ ದಿವಸ ಅವ್ರ ತಗೊಂತಾರೆ, ಒಂದ್ ದಿವಸ ಅವ್ರ ತಗೊಂತಾರೆ. ಡಿವೈಡ್ ಆಗ್ಬಿಡ್ತಾರೆ. ಡಿವೈಡ್ ಆದಾಗ ಏನಾಗುತ್ತೆ, ವ್ಯೂಸ್ಗಳು ಡಿವೈಡ್ ಆಗುತ್ತೆ. ಡಿಸ್ಅಡ್ವಾಂಟೇಜ್ ಈ ತರ ಆಗ್ಬಿಟ್ಟಿರೋದು ಕುಕಿಂಗ್ ಚಾನಲ್ ಕತೆ. ಈ ರೀತಿ ಆಗಿರೋದು. ಇಲ್ಲಾಂದ್ರೆ ಒಬ್ಬರೇ ಮಾಡ್ತಿದಾರೆ, ಇಬ್ಬರೇ ಮಾಡ್ತಿದಾರೆ, 3 ಜನ ಮಾಡ್ತಿದಾರೆ ಅಂದ್ರೆ ಎಲ್ಲಿ ಪೈಪೋಟಿ ಇರಲ್ಲ, ಅಲ್ಲಿ ನಿಮ್ಗೆ ವ್ಯೂಸ್ ಬರುತ್ತೆ. ಎಲ್ಲಿ ಪೈಪೋಟಿ ಇರುತ್ತೆ, ಅಲ್ಲಿ ವ್ಯೂಸ್ ಬರಲ್ಲ. ನಿಮ್ಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಆಮೇಲೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಜನ ಎತ್ಕೊಂಡು ಮೆರಿತಾ ಹೋಗ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಇವ್ರದ್ದಾಯ್ತಾ, ಈಗ ನೋಡಿದ್ರೆ ಪಾಕಶಾಲೆ ಅಷ್ಟೊಂದು ಇದ್ರು ಕೂಡ 1K ವ್ಯೂಸ್ ಹೋಗಿಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಚಾನಲ್ ಲಿಂಕ್ ಬೇಕಾದ್ರೆ ವಾಟ್ಸಪ್ ಮಾಡಿ ಕಳಿಸ್ತೀನಿ. ಆಯ್ತಾ? ಇಲ್ಲಿ ಇವ್ರ ಚಾನಲ್ ಆಯ್ತಾ. ಇಲ್ಲಿ ಬರೋಣ, ಇಲ್ಲಿ ನಾನು ರೇಖಾ ಅವ್ರು ನೋಡಿ ಎಷ್ಟು ಬ್ರಿಲಿಯಂಟ್. ಇವ್ರು ಹೇಳಿದ್ರೆ ರೇಖಾ ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಬಂದಿದ್ವು ಅಂತ. ಬಟ್ ರೇಖಾ ಅವ್ರೇನ ನಂಗೆ ಮಿಕ್ಸರ್ ಕಂಟೆಂಟ್ ಮಾಡಿದ್ರ ಇಲ್ಲ, ಒಂದ್ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಾ ಹೋಗ್ತಾರೆ. ಒಂದ್ ಚಾನಲ್ ಅಡುಗೆ, ರೇಖಾ ಅಡುಗೆ ಮೇಲೆ ರೇಖಾ ಅಡುಗೆನೇ ಬರ್ತಾ ಇರೋದು. ಅದಕ್ಕೆ ಅವ್ರು ಏನ್ ಮಾಡೋದು, ಈ ಚಾನಲ್ ವ್ಯೂಸ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ರೇಖಾ ಟ್ಯಾಲೆಂಟ್ ಅಂತ ಇನ್ನೊಂದ್ ಚಾನಲ್ ಮಾಡಿದ್ರು. ಅದೂ ಫೋಕಸ್ ಮಾಡಿ ವಾರಕ್ಕೆ 1-2 ವಿಡಿಯೋ ಹಾಕ್ತಾರೆ. ಇದ್ರೂ ವಾರಕ್ಕೆ 1-2-3 ವಿಡಿಯೋ ಹಾಕ್ತಾರೆ. ಆರಾಮಾಗಿ ಮಾಡ್ತಾ ಇದಾರೆ. ಮನೇಲಿ ಇರೋದು ಹೌಸ್ ವೈಫು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾವನೋ ಅವ್ರಿಗೇನು ಟೆನ್ಷನ್ ಬರೋ, ಇನ್ನೊಂದು ಚಾನಲ್ ಮಾಡಕ್ ಶಕ್ತಿ ಅವ್ರಿಗಿದೆ ಅಲ್ವಾ ಬರ? ನೋಡಿ, ಅದೇ ಬೇರೆ ಕಂಟೆಂಟ್ ಮಾಡ್ತಾ ಇದಾರೆ ಅವರು. ಇವ್ರು ಮಾತ್ರ ತಪ್ಪು ಮಾಡ್ಕೊಂಡ್ರು. ಅದಕ್ಕೆ ಇವ್ರ ಚಾನಲ್ ಬೆಳೆಸ್ಕೊಂಡ್ಬಿಟ್ಟಿದ್ರು. ವ್ಯೂಸೇ ಹೋಗ್ಲಿಲ್ಲ ಇವ್ರಿಗೆ. ಕಾರಣ ಈ ರೀತಿ ಮಿಕ್ಸ್ಡ್ ಕಂಟೆಂಟ್ ಮಾಡಕ್ ಹೋಗ್ಬೇಡಿ. ಒಂದ್ ಚಾನಲ್ ನಿಮ್ದು ಗ್ರೋತ್ ಆಗ್ಬಿಟ್ಟಿದ್ಯಾ, ನೋಡಿ ಈ ಚಾನಲ್ ಗ್ರೋತ್ ಆಗ್ಬಿಟ್ಟಿದೆ, ಇದ್ರಲ್ಲಿ ನಾನು ಬೇರೆ ಏನೋ ಮಾಡ್ಬೇಕು ಅಂತ ನನಗೂ ಆಸೆ, ಬಟ್ ಹೋಗಲ್ಲ ವ್ಯೂಸ್ ಇದನ್ನ ಇದು. ಓಕೆ, ಯಾಕಂದ್ರೆ ನೀವು ಫಸ್ಟೇ ಟೆಕ್ ಚಾನಲ್ ಅಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡೋದ್ರೆ ನೋಡಲ್ಲ. ಲಾಸ್ಟ್ಗೆ ಏನೋ ಚಾನಲ್ ಆದ್ಮೇಲೆ ಬರ್ತೀರಾ, ಇಲ್ಲಿ ನಾವೇನು ರೂಪಾಯಿ ಕಿತ್ಕೊಬೇಕು ನಿಮ್ಮ ಹತ್ರ. ಇಲ್ಲಿ ನೀವೇ ವಿಡಿಯೋ ನೋಡಿ ತಿಳ್ಕೊಂಡ್ರೆ ಆಗುತ್ತೆ, ಆಗಲ್ಲ ಅಲ್ವಾ ಭರತ್? ಇಲ್ಲಿ ಬರ್ತೀರಾ, ಆಮೇಲೆ ಅಲ್ಲಿ ಸಮಸ್ಯೆ ಆದ್ಮೇಲೆ ಗೊತ್ತೀರಾ. ಆಮೇಲೆ ನಾನು ವಿಡಿಯೋ ಕಳಿಸ್ಮೇಲೆ ಹೌದಾ ಸರ್ ನಾನು ವಿಡಿಯೋ ನೋಡಿಲ್ಲ ಸರ್ ತಲೆಗೆ ಹೇರ್ಕೊಂತೀರಾ. ನೋಡ್ಬೇಕಲ್ವಮ್ಮ, ನೋಡಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ವಾ, ಈ ತರ ಲೈವ್ ಮಾಡಬಾರ್ದಲ್ವಾ, ಈ ತರ ಶಾರ್ಟ್ಸ್ ಮಾಡಬಾರ್ದಲ್ವಾ, ನಾನು ತೋರಿಸಿದೀನಲ್ವಾ, ಅದಕ್ಕೆ ರಿವ್ಯೂಸ್ ಕಂಟೆಂಟ್ ಬಂದಿರೋದು, ಅದಕ್ಕೆ ರಿಪೀಟೆಡ್ ಕಂಟೆಂಟ್ ಬಂದಿರೋದು. ಆಗೋದಿಲ್ಲಮ್ಮ ಅಂದಮೇಲೆ ಹೌದಾ ಸರ್ ಆಯ್ತು ಸರ್ ಸರಿ ಮಾಡ್ಕೊಂತೀನಿ ಸರ್, ಇನ್ಮೇಲೆ ನೀವು ವಿಡಿಯೋ ನೋಡ್ತೀನಿ ಸರ್ ಅಂತ ಹೇಳ್ತಾರೆ. ಇಷ್ಟೇ ಕೆಲಸ ಮಾಡೋದು. ಅರ್ಥ ಮಾಡ್ಕೊಳ್ಳಿ. ನೀವು ವಿಡಿಯೋ ನೋಡ್ಕೊಂಡವ್ರೆ ಅಲ್ಲೇ ಚೆನ್ನಾಗಿ ವ್ಯೂಸ್ ಬಂದ್ರೆ ನಮ್ಗೇನು ಅವಶ್ಯಕತೆನೇ ಇಲ್ಲ ದುಡ್ಡು ತಗೊಳೋದು ಅಲ್ವಾ? ನೀವು ಯಾವಾಗ ನೋಡ್ಲಿಲ್ಲ, ನಾವು ನಮ್ಗೆ ಕೆಲಸ ಕೊಟ್ಮೇಲೆ ನಾವು ಆ ಕೆಲಸಕ್ಕೆ ಒಂದು ತಕ್ಕನಾಗ ಒಂದು ಪ್ರೈಸ್ ಯಾರು ತಗೊಬೇಕು. ಅದು ತುಂಬಾ ಕಮ್ಮಿ ಅಂತಾರೆ ಹೇಳ್ತಾರೆ ಎಷ್ಟೊಂದು ಜನ. ಏನು ಮಾಡೋಲ್ಲ, ಅಷ್ಟು ತಗೊಳಕ್ಕೂ ಕೆಲವ್ರ ಕೈಲಿ ಆಗಲ್ಲ. ಓಕೆ, ನಿಮ್ಗೆಲ್ಲ ಅರ್ಥ ಆಯ್ತಲ್ವಾ? ಈ ರೀತಿ ಮಾಡಿ ಚಾನಲ್ನ. ಓಕೆನಾ? ಈ ರೀತಿ ಮಾಡ್ಕೊಂಡು ಹೋದ್ರೆ ನೀವು ಒಂದು ಕ್ಯಾಟಗರಿಯಲ್ಲಿ ಬೇಸಿಕ್ ಮಾಡ್ಕೊಂಡು, ಅದು ಕ್ಲಿಕ್ ಆಗ್ಲಿಲ್ವಾ, ಅಷ್ಟೊಂದು ಫ್ಲಾಪ್ ಆಯ್ತಾ, ಇನ್ನೊಂದು ಕಡೆ ಮಾಡಿ. ಯಾಕಂದ್ರೆ ಇನ್ನೊಂದು ಚಾನಲ್ ಮಾಡಿ, ನೀನೇನು ಮಾಡ್ಬೇಕು ಬೇರೆ ಅಂತಿದ್ರೆ. ಯಾಕಂದ್ರೆ ಅದು ಫ್ರೆಶ್ ಆಗಿರುತ್ತೆ ಚಾನಲ್, ಬೇಗ ಗ್ರೋತ್ ಆಗುತ್ತೆ. ಆಲ್ರೆಡಿ ನಿನ್ನ ಜನ ಇಲ್ಲಿ ಗುರುತಿಸಿರ್ತಾರೆ. ಇವಾಗ ನೋಡಿ, ನೀವು ಉದಾಹರಣೆಗೆ ಟೆಕ್ ಇನ್ ಸಂದೀಪ್, ಟೆಕ್ ಬಗ್ಗೆ ಬಿಟ್ರೆ ನೀನೇನು ಮಾಡಲ್ಲ ಅವರು. ಅದೇ ಅವ್ರ ಎಂತಿ ಬ್ಲಾಗ್ ಚಾನಲ್ ಮಾಡ್ಕೊಂಡಿದ್ದಾರೆ, ಹೋಗಿ ಚೆಕ್ ಮಾಡಿ. ಗೇಮಿಂಗ್ ಚಾನಲ್ ಮಾಡ್ಕೊಂಡಿದ್ದಾರೆ, 3-4-5 ಚಾನಲ್ ಇದೆ ಅವ್ರದ್ದು, ಎಲ್ಲ ಬೇರೆ ಬೇರೆ ಸಪ್ರೇಟು. ದೊಡ್ಡ ಯೂಟ್ಯೂಬರ್ ನೋಡಿ ನಾವು ಕಲಿಯೋದು ತುಂಬಾ ಇದೆ. ಅರ್ಥ ಆಯ್ತಾ? ಯಾವಾಗ ನಾವು ಅರ್ಧ ಬರ್ಧ ಕಲಿಯಕ್ಕೆ ಹೋಗ್ತೀವಿ ಆವಾಗಲೇ ನಾವು ಇಡಬಹುದು. ಓಕೆನಾ? ಇವರು ತಪ್ಪು ಮಾಡಿದರೆ ನನ್ನ ಇಷ್ಟ, ಗಂಡ ಹೆಂಡತಿಗೆ ಏನು ತಪ್ಪಿಲ್ಲ. ಓಕೆ, ನಾ ಗಂಡ ಹೆಂಡತಿ ಹೇಳ್ಬಿಟ್ರು ಮಾಡ್ಬಿಟ್ರು ಅಂತ ಹೆಸರೇನು ಹೇಳಿಲ್ಲ ಅವರು, ನನಗೂ ಗೊತ್ತಿಲ್ಲ. ಬಟ್ ಅವ್ರು ಒಳ್ಳೆಯದೇ ಮಾಡಿದ್ದಾರೆ. ಬಟ್ ಇವರು ಮಾಡಿರೋದು ಮಿಸ್ಟೇಕ್ ಇಂದ ಅವ್ರ ಚಾನಲ್ಗಳು ಎರಡೂ ಕೂಡ ಡ್ರಾಪ್ ಆಗಿದೆ, ಗ್ರೋತೇ ಆಗಿಲ್ಲ. ಒಂದು ಚಾನಲ್ ಗ್ರೋತ್ ಆಗಿದ್ನ ಅವ್ರ ಕೈಯಿಂದ ಬಿಟ್ಟಿದ್ದಾರೆ, ಇನ್ನೊಂದು ಚಾನಲ್ ಗ್ರೋತ್ ಆಗಿದ್ದೀರಾ, ಎರಡು ಮಿಕ್ಸ್ಡ್ ಮಾಡ್ಕೊಂಡು ಇರಲೇ ಮಾಡೋಣ, ಎಲ್ಲಾನು ಫೋಕಸ್ ಮಾಡೋಣ ಅಂತ ಹೋಗಿದ್ರೆ ಈ ಚಾನಲ್ ಚಿತ್ರಾನ್ನ ಆಗೋಗಿದೆ.
ಈ ರೀತಿ ನೀವು ಮಾಡಕ್ ಹೋಗ್ಬೇಡಿ. ಒಂದು ಗ್ರೋತ್ ಆಯ್ತು ಅಂದ್ರೆ ಒಂದು ಕ್ಯಾಟಗರಿ ಮೇಲೆ ಬೇಸಿಕ್ಸ್ ಮೇಲೆ ಹೋಗ್ತಾ ಇರಿ. ಆ ಕ್ಯಾಟಗರಿಯಲ್ಲಿ ನಿಮ್ಗೆ ಕಂಟೆಂಟ್ ಸಿಕ್ಲಿಲ್ಲ ಅಂದ್ರೆ ಇನ್ನೊಂದು ಕ್ಯಾಟಗರಿಗೆ ಹೋಗಿ ಬೇರೆ ಚಾನಲ್ ಮಾಡ್ಕೊಂಡು. ಓಕೆ, ಯಾಕಂದ್ರೆ ನಿಮ್ನ ಇಲ್ಲಿ ಜನ ಗುರುತಿಸಿದ್ರೆ ಅಲ್ಲಿ ನಿಮ್ನ ಗುರುತಿಸ್ತಾರೆ, ಇಷ್ಟಪಡ್ತಾರೆ, ಬೇಗ ಕ್ಯಾರಿ ಆಗುತ್ತೆ. ಓಕೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಓಕೆ ಪಾಪ, ಹೋಪ್ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ಬೇಸ್ ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತೆ ಕಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ಅದು ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಹೊಲಿಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.